Hi everyone, welcome back to the channel. Today we are going to learn how to frame the questions using the right form of do. ರೈಟ್ ಫಾರ್ಮ್ ಆಫ್ ಡೂ ನ ಯೂಸ್ ಮಾಡಿ ಪ್ರಶ್ನೆಗಳನ್ನ ಮಾಡೋದು ಹೇಗೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ಸ್ಟೂಡೆಂಟ್ಸ್ಗೆ ಮಾತ್ರ ಅಲ್ಲ, ಇಂಗ್ಲಿಷ್ ಅನ್ನ ಕಲಿತಾ ಇರೋರ್ಗೂ ಕೂಡ ಬಹಳ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನಮ್ಮ ಡೈಲಿ ಕಾನ್ವರ್ಸೇಷನ್ ಅಲ್ಲಿ ನಾವು ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ. ಅಂತ ಪ್ರಶ್ನೆಗಳನ್ನ ಕೇಳುವಾಗ ರೈಟ್ ಫಾರ್ಮ್ ಆಫ್ ಡೂ ನ ಎಲ್ಲಿ ಯೂಸ್ ಮಾಡಬೇಕು, ಯಾವ ರೀತಿ ಕ್ವಶನ್ ಅನ್ನ ಮಾಡಬೇಕು ಅನ್ನೋದು ಗೊತ್ತಾಗ್ಬೇಕಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಎಸ್ಪೆಷಲಿ ಸೆಕೆಂಡ್ PUC ಸ್ಟೂಡೆಂಟ್ಸ್, ನಿಮ್ಮ ಇಂಗ್ಲಿಷ್ ಎಕ್ಸಾಮ್ ಇನ್ನೊಂದೆರಡು ದಿನದಲ್ಲೇ ಇದೆ. ನಿಮಗೆ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ರೈಟ್ ಫಾರ್ಮ್ ಆಫ್ ಡೂ ನ ಯೂಸ್ ಮಾಡಿ ಕ್ವಶನ್ ಅನ್ನ ಫ್ರೇಮ್ ಮಾಡೋ ಬಗ್ಗೆ ಒಂದು ಕ್ವಶನ್ ಇರುತ್ತೆ. ಸೊ ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ. ನೀವು ನಿಮ್ಮ ಎಕ್ಸಾಮ್ ಅಲ್ಲಿ ಯಾವುದೇ ಡೌಟ್ ಇಲ್ಲದೆ ಕರೆಕ್ಟ್ ಫಾರ್ಮ್ ಆಫ್ ಡೂ ನ ಯೂಸ್ ಮಾಡಿ ಕ್ವಶನ್ ಅನ್ನ ಮಾಡೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಚೇಂಜ್ ದ ಸೆಂಟೆನ್ಸ್ ಇಂಟು ಅ ಕ್ವಶನ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ಡೂ. ಅಂದ್ರೆ ಸರಿಯಾದ ಡೂ ಫಾರ್ಮ್ ಅನ್ನ ಯೂಸ್ ಮಾಡಿ ಕೊಟ್ಟಿರುವಂತಹ ವಾಕ್ಯವನ್ನ ಪ್ರಶ್ನೆಯನ್ನಾಗಿ ಮಾಡಿ ಅಂತ ಒಂದು ಪ್ರಶ್ನೆ ಇರುತ್ತೆ. ಸೊ ಅಲ್ಲಿ ನಾವು ಕೊಟ್ಟಿರುವಂತಹ ಸೆಂಟೆನ್ಸ್ ಗಳನ್ನ ನೋಡ್ಕೊಂಡು ರೈಟ್ ಫಾರ್ಮ್ ಆಫ್ ದ ಡೂ ನ ಯೂಸ್ ಮಾಡಿ ಕ್ವಶನ್ ಅನ್ನ ಮಾಡಬೇಕಾಗತ್ತೆ. ರೈಟ್ ಫಾರ್ಮ್ ಆಫ್ ದ ಡೂ ಅಂತ ಯಾಕೆ ಕೊಟ್ಟಿರ್ತಾರೆ ಅಂದ್ರೆ, ಡೂಗೆ ಡಿಫ್ರೆಂಟ್ ಫಾರ್ಮ್ಸ್ ಇದೆ. ಲೈಕ್ ಡೂ, ಡಸ್ ಅಂಡ್ ಡಿಡ್. ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ಸ್ ಅನ್ನ ಮಾಡುವಾಗ ಅದು ಯಾವ ಟೆನ್ಸ್ ಅಲ್ಲಿ ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಮತ್ತೆ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ನಾವು ಡೂ, ಡಸ್ ಅಂಡ್ ಡಿಡ್ ಅನ್ನ ಯೂಸ್ ಮಾಡಿಕೊಂಡು ಪ್ರಶ್ನೆಗಳನ್ನ ಮಾಡ್ತೀವಿ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಹಾಗಾದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ರೈಟ್ ಡೂ ಫಾರ್ಮ್ಸ್ ಯಾವುದು, ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ರೈಟ್ ಡೂ ಫಾರ್ಮ್ ಯಾವುದು ಅನ್ನೋದನ್ನ ಈಗ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಸೊ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ನಾವು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೆ ರೈಟ್ ಫಾರ್ಮ್ ಆಫ್ ದ ಡೂ ನ ಯೂಸ್ ಮಾಡಿ ಕ್ವಶನ್ ಮಾಡಬೇಕಾದ್ರೆ ಅಲ್ಲಿ ನಾವು ಸಬ್ಜೆಕ್ಟ್ ಕಡೆ ಫೋಕಸ್ ಮಾಡಬೇಕಾಗುತ್ತೆ. ಯಾಕೆ ಸಬ್ಜೆಕ್ಟ್ ಕಡೆ ಫೋಕಸ್ ಮಾಡಬೇಕು ಅಂದ್ರೆ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ನಿಮಗೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಏನಾದ್ರೂ ಪ್ಲೂರಲ್ ಆದ್ರೆ, ಬೈ ಚಾನ್ಸ್ ದರ್ ಈಸ್ ಎ ಪ್ಲೂರಲ್ ಸಬ್ಜೆಕ್ಟ್, ದೆನ್ ವಿ ಯೂಸ್ ಡೂ ಟು ಫ್ರೇಮ್ ಅ ಕ್ವಶನ್. ಆಗ ನಾವು ಡೂ ನ ಯೂಸ್ ಮಾಡಿಕೊಂಡು ಕ್ವಶನ್ ಅನ್ನ ಮಾಡ್ತೀವಿ. ಪ್ಲೂರಲ್ ಸಬ್ಜೆಕ್ಟ್ ಅಂದ್ರೆ ಏನಿರುತ್ತೆ, ಐ, ವಿ, ಯು, ದೇ. ಸೊ ಅದನ್ನ ನೋಡ್ಕೊಂಡು ನಾವು ಸಬ್ಜೆಕ್ಟ್ ಪ್ಲೂರಲ್ ಆಗಿದೆ ಅಥವಾ ಪ್ಲೂರಲ್ ಸಬ್ಜೆಕ್ಟ್ ಇದೆ ಅನ್ನೋದು ನಮಗೆ ಗೊತ್ತಾದಾಗ ಡೂ ನ ಯೂಸ್ ಮಾಡಿಕೊಂಡು ಕ್ವಶನ್ ಮಾಡಬೇಕಾಗತ್ತೆ. ಅಂಡ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಕೊಟ್ಟಿರುವ ಸ್ಟೇಟ್ಮೆಂಟ್ ಅಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಾಗ, ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ ವಿ ಯೂಸ್ ಡಸ್. ಸೊ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ನಿಮಗೆ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಿದೆ ಅಂದಾಗ ಇಲ್ಲಿ ನೀವು ಡೂ ಕ್ವಶನ್ ಮಾಡೋದಕ್ಕೆ ಯೂಸ್ ಮಾಡಬೇಕಾಗಿರೋ ರೈಟ್ ಫಾರ್ಮ್ ಆಫ್ ದ ಡೂ ವರ್ಡ್ ಯಾವುದು ಅನ್ನೋದಾದ್ರೆ ದಟ್ ಈಸ್ ಡಸ್. ಡಸ್ ಅನ್ನ ಯೂಸ್ ಮಾಡಿಕೊಂಡು ಕ್ವಶನ್ ಅನ್ನ ಮಾಡಬೇಕಾಗುತ್ತೆ. ಸೊ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಯಾವುದು ಅನ್ನೋದಾದ್ರೆ ಹಿ, ಶಿ, ಇಟ್ ಅಥವಾ ಯಾವ್ದಾದ್ರು ಒಂದು ಸಿಂಗ್ಯುಲರ್ ನೌನ್ ಬೇಕಾದ್ರೂ ಆಗಿರುತ್ತೆ. ಟೋಟಲಿ ನಮಗೆ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಿದೆ ಅಂದ್ರೆ ರೈಟ್ ಫಾರ್ಮ್ ಆಫ್ ದ ಡೂ ಟು ಫ್ರೇಮ್ ಎ ಕ್ವಶನ್ ಈಸ್ ಡಸ್. ಅದೇ ನಿಮಗೆ ಪ್ಲೂರಲ್ ಸಬ್ಜೆಕ್ಟ್ ಇದೆ ಅಂದ್ರೆ ಡೂ ನ ಯೂಸ್ ಮಾಡ್ಕೊಳ್ಬೇಕು, ಕ್ವಶನ್ ಅನ್ನ ಮಾಡಬೇಕು. ಅಂಡ್ ದೆನ್ ಪಾಸ್ಟ್ ಸಿಂಪಲ್ ಟೆನ್ಸ್. ಪಾಸ್ಟ್ ಸಿಂಪಲ್ ಟೆನ್ಸ್ ಗೆ ಬಂದಾಗ ನಮಗೆ ಡೂ ಅಂಡ್ ಡಸ್ ಇವೆರಡಕ್ಕೂ ಕೂಡ ಕಾಮನ್ ಪಾಸ್ಟ್ ಟೆನ್ಸ್ ಯಾವುದು ಅನ್ನೋದಾದ್ರೆ ಡಿಡ್. ಸೊ ನಿಮಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ ಅಂದಾಗ ಅಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಆದ್ರೂ ಇರ್ಲಿ, ಸಿಂಗ್ಯುಲರ್ ಸಬ್ಜೆಕ್ಟ್ ಆದ್ರೂ ಇರ್ಲಿ, ನೀವು ಯೂಸ್ ಮಾಡಬೇಕಾಗಿರೋ ರೈಟ್ ಫಾರ್ಮ್ ಆಫ್ ದ ಡೂ ಈಸ್ ಡಿಡ್. ಡಿಡ್ ಅನ್ನ ಯೂಸ್ ಮಾಡಿ ಕ್ವಶನ್ ಅನ್ನ ಮಾಡಬೇಕು. ಸೊ ಈ ರೀತಿ ನಾವು ಡೂ ಮತ್ತೆ ಡಸ್ ಅನ್ನ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಡಿಡ್ ಅನ್ನ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್ ವಿ ನೀಡ್ ಟು ರಿಮೆಂಬರ್. ನಾವು ಬಹಳ ಇಂಪಾರ್ಟೆನ್ಸ್ ಕೊಡಬೇಕಾಗಿರುವಂತಹ ಒಂದು ಪಾಯಿಂಟ್ ಏನು ಅನ್ನೋದಾದ್ರೆ, ಆಫ್ಟರ್ ಡೂ, ಡಸ್ ಅಂಡ್ ಡಿಡ್. Remember, after do, does and did, we always use the base form of the verb. That means V1 form of the verb. Do, does ಮತ್ತೆ did ಎಲ್ಲೇ ಬರಲಿ, ಅದ ಆದ್ಮೇಲೆ ನೀವು ಯೂಸ್ ಮಾಡುವಂತಹ ವರ್ಬ್ ಯಾವಾಗ್ಲೂ ಕೂಡ ಅದರ ಬೇಸ್ ಫಾರ್ಮ್ ಅಲ್ಲೇ ಇರಬೇಕು, V1 ಫಾರ್ಮ್ ಅಲ್ಲೇ ಇರಬೇಕು. ಸೊ ಇಷ್ಟು ಅಂಶಗಳ ಕಡೆಗೆ ನೀವು ಗಮನ ಕೊಟ್ರೆ ಅಂದ್ರೆ ಡೂ ಮತ್ತೆ ಡಸ್ ಯಾವ ಟೆನ್ಸ್ ಅಲ್ಲಿ ಯೂಸ್ ಆಗುತ್ತೆ, ಯಾವ ಸಬ್ಜೆಕ್ಟ್ ಜೊತೆ ಯೂಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು. ಡಿಡ್ ಅನ್ನೋದು ಯಾವ ಟೆನ್ಸ್ ಅಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಆಗ
ರೈಟ್ ಫಾರ್ಮ್ ಆಫ್ ದ ಡೂ ನ ಯೂಸ್ ಮಾಡಿ ಕ್ವಶನ್ಸ್ ಮಾಡೋದು ಬಹಳ ಸುಲಭ ಆಗುತ್ತೆ. ಸೊ ಈಗ ನಿಮಗೆ ಈ ಪಾಯಿಂಟ್ಸ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ನಾವು ಒಂದಷ್ಟು ಎಕ್ಸಾಂಪಲ್ ಸೆಂಟೆನ್ಸ್ ಗಳನ್ನ ತಗೊಂಡು ರೈಟ್ ಫಾರ್ಮ್ ಆಫ್ ದ ಡೂ ನ ಯೂಸ್ ಮಾಡಿ ಕ್ವಶನ್ಸ್ ಮಾಡೋಣ. ಆಗ ನಿಮಗೆ ಸಂಪೂರ್ಣವಾಗಿ ಯಾವುದೇ ಡೌಟ್ ಇಲ್ಲದೆ ಅರ್ಥ ಆಗುತ್ತೆ. ಹಿಯರ್ ಆರ್ ಸಮ್ ಎಕ್ಸಾಂಪಲ್ ಸೆಂಟೆನ್ಸಸ್ ಅಂಡ್ ವಿ ನೀಡ್ ಟು ಚೇಂಜ್ ದೀಸ್ ಸೆಂಟೆನ್ಸಸ್ ಇನ್ ಟು ಕ್ವಶನ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ಡೂ. ನಾವೀಗ ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ ಗಳಿಗೆ ರೈಟ್ ಫಾರ್ಮ್ ಆಫ್ ಡೂ ನ ಯೂಸ್ ಮಾಡಿ ಕ್ವಶನ್ಸ್ ಅನ್ನ ಮಾಡಬೇಕು. ಸೊ ಈ ರೀತಿ ಕ್ವಶನ್ಸ್ ಗಳನ್ನ ಮಾಡುವಾಗ ನಾವು ಸಬ್ಜೆಕ್ಟ್ ಮತ್ತೆ ಟೆನ್ಸ್, ಯಾವ ಟೆನ್ಸ್ ಅಲ್ಲಿ ಈ ಸ್ಟೇಟ್ಮೆಂಟ್ ಇದೆ ಅನ್ನೋದನ್ನ ನೋಡ್ಕೊಳ್ಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್, ದ ಕ್ಯಾಟ್ ಸ್ಲೀಪ್ಸ್ ಆನ್ ದ ಫ್ಲೋರ್. ಇಟ್ಸ್ ಎ ಜನರಲ್ ಸ್ಟೇಟ್ಮೆಂಟ್. ದ ಕ್ಯಾಟ್ ಅನ್ನೋದು ಏನಾಗಿದೆ, ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದೆ. ಇಟ್ಸ್ ಎ ಸಿಂಗ್ಯುಲರ್ ಸಬ್ಜೆಕ್ಟ್. ಅಂಡ್ ಸ್ಲೀಪ್ಸ್ ಜನರಲ್ ಸ್ಟೇಟ್ಮೆಂಟ್ ಅಲ್ಲಿ ಬೇಸ್ ವರ್ಬ್ ಅಥವಾ ವರ್ಬ್ ಜೊತೆ SR ES ಬಂದಿದೆ ಅಂದ್ರೆ ಅದು ಡೆಫಿನೆಟ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲೇ ಇರುತ್ತೆ. ಸೊ ಬೇಸ್ ವರ್ಬ್ ಅಥವಾ ವರ್ಬ್ ವಿತ್ SR ES ಈ ರೀತಿ ಬಂದಿದೆ ಅಂದ್ರೆ ಕೊಟ್ಟಿರುವಂತಹ ಸೆಂಟೆನ್ಸ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲೇ ಇರುತ್ತೆ. ಬೇಸ್ ವರ್ಬ್ ಯಾವಾಗ ಬರುತ್ತೆ ಅಂದ್ರೆ ಸಬ್ಜೆಕ್ಟ್ ಪ್ಲೂರಲ್ ಆದಾಗ. ವರ್ಬ್ ವಿತ್ SR ES ಯಾವಾಗ ಬರುತ್ತೆ ಅಂದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆದಾಗ. ಸೊ ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ. ಅಂಡ್ ಸಬ್ಜೆಕ್ಟ್ ಏನಾಗಿದೆ, ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದೆ. ಆಗ್ಲಿ ನಾನು ಹೇಳಿದೆ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಾಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ನಾವು ಡಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಅದೇ ಪ್ಲೂರಲ್ ಸಬ್ಜೆಕ್ಟ್ ಬಂದ್ರೆ ಡೂ ನ ಯೂಸ್ ಮಾಡ್ಕೊಳ್ತೀವಿ ಅಂತ. ಸೊ ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ಡಸ್ ಅನ್ನ ಯೂಸ್ ಮಾಡ್ಕೊಂಡು ಕ್ವಶನ್ ಅನ್ನ ಮಾಡಬೇಕು. ಸೊ ಡಸ್, and what is the subject here? The cat. Does the cat, ನಾನು ನಿಮಗೆ ಇನ್ನೊಂದು ರೂಲ್ ಅನ್ನ ಹೇಳಿದೆ, ಡೂ, ಡಸ್ ಅಂಡ್ ಡಿಡ್ ಈ ಮೂರು ಬಂದಾಗ ನೆಕ್ಸ್ಟ್ ಯೂಸ್ ಮಾಡುವಂತಹ ವರ್ಬ್ ಅದರ ಬೇಸ್ ಫಾರ್ಮ್ ಅಲ್ಲಿ ಇರಬೇಕು ಅಥವಾ V1 ಫಾರ್ಮ್ ಅಲ್ಲಿ ಇರಬೇಕು ಅಂತ. ಸೊ ಸ್ಲೀಪ್ಸ್ಗೆ ಬೇಸ್ ಫಾರ್ಮ್ ಸ್ಲೀಪ್. ಡಸ್ ದ ಕ್ಯಾಟ್ ಸ್ಲೀಪ್ ಆನ್ ದ ಫ್ಲೋರ್? And at last put a question mark. So this is the right form of do. ಇಲ್ಲಿ ನಾವು ರೈಟ್ ಫಾರ್ಮ್ ಆಫ್ ಡೂ ನ ಯೂಸ್ ಮಾಡಿ ಕ್ವಶನ್ ಅನ್ನ ಮಾಡಿದೀವಿ. ಇಲ್ಲಿ ಡಸ್ ಯಾಕೆ ಬಂತು ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಯಾಕಂದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆ ಅಂಡ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಸ್ಟೇಟ್ಮೆಂಟ್ ಆಗಿದೆ. ಡಸ್ ದ ಕ್ಯಾಟ್ ಸ್ಲೀಪ್ ಆನ್ ದ ಫ್ಲೋರ್ ಅಂಡ್ ಡೋಂಟ್ ಫರ್ಗೆಟ್ ಟು ಪುಟ್ ದ ಕ್ವಶನ್ ಮಾರ್ಕ್ ಅಟ್ ದ ಎಂಡ್ ಆಫ್ ದ ಸ್ಟೇಟ್ಮೆಂಟ್. ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಹಾಕೋದನ್ನ ಮರಿಬೇಡಿ. ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್, ದ ಕಾರ್ಸ್ ಸ್ಟಾಪ್ ಅಟ್ ದ ಲೈಟ್. ದ ಕಾರ್ಸ್ ಸ್ಟಾಪ್ ಅಟ್ ದ ಲೈಟ್. ಅಂಡ್ ಹಿಯರ್ ದ ಕಾರ್ಸ್ ಇಟ್ ಈಸ್ ದ ಸಬ್ಜೆಕ್ಟ್. ದ ಕಾರ್ಸ್ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಇಲ್ಲಿ ಸಬ್ಜೆಕ್ಟ್ ಏನಾಗಿದೆ, ಪ್ಲೂರಲ್ ಆಗಿದೆ. ಸೊ ಇಟ್ಸ್ ಎ ಪ್ಲೂರಲ್ ಸಬ್ಜೆಕ್ಟ್, ದ ಕಾರ್ಸ್. ಸೊ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಆದಾಗ ನಾವು ಯೂಸ್ ಮಾಡುವಂತಹ ವರ್ಬ್ ಅದರ ಬೇಸ್ ಫಾರ್ಮ್ ಅಲ್ಲೇ ಇರುತ್ತೆ. ದಟ್ ಮೀನ್ಸ್ ಸ್ಟಾಪ್ ಈಸ್ ದ ಬೇಸ್ ವರ್ಬ್ ಹಿಯರ್. ಸೊ ಇಲ್ಲಿ ಸ್ಟಾಪ್ ಅನ್ನೋದು ಬೇಸ್ ವರ್ಬ್ ಆಗಿದೆ. ಯಾಕೆ ಅನ್ನೋದಾದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಆದಾಗ ನೆಕ್ಸ್ಟ್ ನಾವು ಬೇಸ್ ವರ್ಬ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ದ ಕಾರ್ಸ್ ಸ್ಟಾಪ್ ಅಟ್ ದ ಲೈಟ್. ಸೊ ಇಲ್ಲಿ ನಮಗೆ ಸಬ್ಜೆಕ್ಟ್ ಪ್ಲೂರಲ್ ಆಗಿರೋದ್ರಿಂದ ನಾವು ಇಲ್ಲಿ ಕ್ವಶನ್ ಅನ್ನ ಮಾಡುವಾಗ ಡೂ ನ ಯೂಸ್ ಮಾಡ್ಕೊಳ್ಬೇಕು. ಸೊ ಸ್ಟೇಟ್ಮೆಂಟ್ ಏನಾಗಿದೆ, ಸಿಂಪಲ್ ಪ್ರೆಸೆಂಟ್. ಆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ. ಸೊ ನಾವು ಡೂ ನ ಯೂಸ್ ಮಾಡ್ಕೊಳ್ತೀವಿ. ಯಾಕೆ, ಸಬ್ಜೆಕ್ಟ್ ಪ್ಲೂರಲ್ ಆಗಿರೋದಕ್ಕೆ. ಡೂ ದ ಕಾರ್ಸ್. ಡೂ ದ ಕಾರ್ಸ್ ಅಂಡ್ ಬೇಸ್ ವರ್ಬ್ ಸ್ಟಾಪ್. ಯಾಕೆ ಬೇಸ್ ವರ್ಬ್ ಅಂದ್ರೆ ಡೂ, ಡಸ್ ಅಂಡ್ ಡಿಡ್ ಈ ಮೂರು ಆದ್ಮೇಲೆ ಯೂಸ್ ಮಾಡುವಂತಹ ವರ್ಬ್ ಅದರ ಬೇಸ್ ಫಾರ್ಮ್ ಅಲ್ಲೇ ಇರಬೇಕು ಅನ್ನೋದು ರೂಲ್. ಸೊ ಸ್ಟಾಪ್. ಡೂ ದ ಕಾರ್ಸ್ ಸ್ಟಾಪ್ ಅಟ್ ದ ಲೈಟ್. ಡೂ ದ ಕಾರ್ಸ್ ಸ್ಟಾಪ್ ಅಟ್ ದ ಲೈಟ್. ಇಲ್ಲಿ ಕಾರ್ಸ್ ಅನ್ನೋದ್ರ ಬದಲಾಗಿ ದ ಕಾರ್ ಅಂತ ಕೊಟ್ಟಿದ್ರೆ ಆಗ ಡಸ್ ಅಂತ ಕ್ವಶನ್ ಅನ್ನ ಮಾಡ್ತಾ ಇದ್ವಿ ಅಥವಾ ಡಸ್ ಅನ್ನ ಯೂಸ್ ಮಾಡ್ಕೊಂಡು ಕ್ವಶನ್ ಅನ್ನ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಕಾರ್ಸ್ ಅಂತ ಪ್ಲೂರಲ್ ಸಬ್ಜೆಕ್ಟ್ ಇರೋದ್ರಿಂದ ಡೂ ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಡೂ ದ ಕಾರ್ಸ್ ಸ್ಟಾಪ್ ಅಟ್ ದ ಲೈಟ್. ಅಂಡ್ ಥರ್ಡ್ ಸ್ಟೇಟ್ಮೆಂಟ್, he finished his homework. He finished his homework. And here the subject he
It's a singular subject. And finished. Finished V2 ಫಾರ್ಮ್ ಆಫ್ ದ ವರ್ಬ್. ವರ್ಬ್ ಅದರ ಸೆಕೆಂಡ್ ಫಾರ್ಮ್ ಅಲ್ಲಿ ಇದೆ. ಸೊ ಇದು ಅಂದ್ರೆ ಈ ಸೆಂಟೆನ್ಸ್ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ. ಸಿಂಪಲ್ ಪಾಸ್ಟ್ ಆರ್ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ. ಸೊ ಆಗ್ಲೇ ಹೇಳಿದೆ ಡೂ ಮತ್ತೆ ಡಸ್ ಇವೆರಡಕ್ಕೂ ಕೂಡ ಕಾಮನ್ ಪಾಸ್ಟ್ ಯಾವುದು ಅಂದ್ರೆ ಡಿಡ್. ಸೊ ಪಾಸ್ಟ್ ಸಿಂಪಲ್ ಅಲ್ಲಿ ನಾವು ರೈಟ್ ಫಾರ್ಮ್ ಆಫ್ ದ ಡೂ ನ ಯೂಸ್ ಮಾಡಿ ಕ್ವಶನ್ ಮಾಡಬೇಕು ಅಂದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರು ಡಿಡ್ ಅನ್ನೇ ಯೂಸ್ ಮಾಡ್ತೀವಿ, ಸಬ್ಜೆಕ್ಟ್ ಪ್ಲೂರಲ್ ಇದ್ರು ಡಿಡ್ ಅನ್ನೇ ಯೂಸ್ ಮಾಡ್ತೀವಿ. ಸೊ did, and what is the subject? He. Did he, and according to the rule we use the base form of the verb. Did he finish? Did he finish his homework? Did he finish his homework? So right form of the do na use ಮಾಡಿ ಥರ್ಡ್ ಸ್ಟೇಟ್ಮೆಂಟ್ ಗೂ ಕೂಡ ನಾವು ಕ್ವಶನ್ ಅನ್ನ ಕರೆಕ್ಟ್ ಆಗಿ ಮಾಡಿದೀವಿ. ಡಿಡ್ ಅನ್ನ ಯೂಸ್ ಮಾಡಿದೀವಿ ಅಂಡ್ ದೆನ್ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಅನ್ನ ಕೂಡ ಯೂಸ್ ಮಾಡಿದೀವಿ. ಇಲ್ಲಿ ಹಿ ಅನ್ನೋದ್ರ ಬದಲಾಗಿ ನೇಮ್ ಕೊಟ್ರೆ ಕುಮಾರ್ ಅಂತ ಕೊಟ್ರೆ ಡಿಡ್ ಕುಮಾರ್ ಫಿನಿಶ್ ಹಿಸ್ ಹೋಮ್ ವರ್ಕ್. ಈ ರೀತಿ ನಾವು ರೈಟ್ ಫಾರ್ಮ್ ಆಫ್ ದ ಡೂ ನ ಯೂಸ್ ಮಾಡಿ ಕ್ವಶನ್ಸ್ ಅನ್ನ ಮಾಡ್ತೇವೆ. ಈಗ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡೋಣ, ಆಗ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಎಕ್ಸಾಂಪಲ್ ನಂಬರ್ 4. It looks like rain today. It looks like rain today. So here looks anta bandide verb with SR. It's very easy to identify the tense. Tense ಅನ್ನ ಐಡೆಂಟಿಫೈ ಮಾಡೋದು ತುಂಬಾ ಸುಲಭ. ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ. ಅಂಡ್ ಸಬ್ಜೆಕ್ಟ್ ಇಟ್. ಇಟ್ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಇಟ್ ಅನ್ನೋದನ್ನ ನೋಡಿದಾಗಲೇ ಅರ್ಥ ಆಗುತ್ತೆ ಇಟ್ ಈಸ್ ಸಿಂಗ್ಯುಲರ್ ಸಬ್ಜೆಕ್ಟ್. ಇಟ್ ಲುಕ್ಸ್ ಲೈಕ್ ರೈನ್ ಟುಡೇ. And here the verb is also in its singular form. It looks like rain today. So now it ಅನ್ನೋದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ಏನನ್ನ ಯೂಸ್ ಮಾಡಬೇಕು? ಡಸ್. ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆರ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಹಿಯರ್ ವಿ ಯೂಸ್ ಡಸ್. ಸೊ ಡಸ್ ಈಸ್ ದ ರೈಟ್ ಫಾರ್ಮ್ ಆಫ್ ದ ಡೂ ಹಿಯರ್. ಡಸ್ ಇಟ್. Does it, and then we use the base form of the verb. Looks. Instead of looks, we use its base form look. Does it look like rain today? Does it look like rain today? And second statement, I study English every day. I study English every day. So here the subject I and study is the base verb. Study is the base verb. So again this sentence is also in present simple tense. ಈ ಸೆಂಟೆನ್ಸ್ ಕೂಡ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಎಲ್ಲ ಇದೆ. ಆಗ್ಲೇ ರೂಲ್ಸ್ ಅನ್ನ ಹೇಳುವಾಗ ಹೇಳಿದೆ ಐ, ವಿ, ಯು, ದೇ ಆರ್ ಎನಿ ಪ್ಲೂರಲ್ ನೌನ್ಸ್ ಬಂದಾಗ ನಾವು ಡೂ ನ ಯೂಸ್ ಮಾಡ್ಕೊಳ್ತೀವಿ ಅಂತ. ಸೊ ಇಲ್ಲಿ ಸಬ್ಜೆಕ್ಟ್ ಐ ಆಗಿರೋದ್ರಿಂದ ಡೆಫಿನೆಟ್ಲಿ ಡೂ ಇಸ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಹಿಯರ್. ಇಲ್ಲಿ ಡೂ ಅನ್ನೋದು ರೈಟ್ ಫಾರ್ಮ್ ಆಫ್ ದ ವರ್ಬ್ ಆಗಿರುತ್ತೆ. ಸೊ ಈಗ ಕ್ವಶನ್ ಅನ್ನ ಮಾಡೋಣ. ಡೂ ಐ ಅಂಡ್ ಬೇಸ್ ಫಾರ್ಮ್ ಆಫ್ ದ ವರ್ಬ್. ಡೂ ಐ ಸ್ಟಡಿ ಇಂಗ್ಲಿಷ್ ಎವ್ರಿ ಡೇ. Do I study English every day? And last statement, they walked home together. They walked home together. Here, subject, they, verb, walked. And the verb is in its V2 form. So, verb adara second form alide. So, this statement is in past simple tense. Statement to past simple agide. So, past simple adaga, subject singular agli athwa plural agli, we use did. ಇಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಆಗಿದೆ. ಸೊ ಹಿಯರ್ ದ ಸಬ್ಜೆಕ್ಟ್ ಈಸ್ ಪ್ಲೂರಲ್. ಸೊ ಪ್ಲೂರಲ್ ಆದ್ರೂ ಸಿಂಗ್ಯುಲರ್ ಆದ್ರೂ ನಾವು ಡಿಡ್ ಅನ್ನೇ ಯೂಸ್ ಮಾಡೋದ್ರಿಂದ ಇಟ್ಸ್ ವೆರಿ ಈಸಿ ಟು ಯೂಸ್ ದ ರೈಟ್ ಫಾರ್ಮ್ ಆಫ್ ದ ಡೂ ಹಿಯರ್. ಡಿಡ್ ಅಂಡ್ ದ ಸಬ್ಜೆಕ್ಟ್ ದೇ. ಡಿಡ್ ದೇ ಅಂಡ್ ದ ಬೇಸ್ ಫಾರ್ಮ್ ಆಫ್ ದ ವರ್ಬ್ ವಾಕ್ಡ್ ಈಸ್ ವಾಕ್. ಡಿಡ್ ದೇ ವಾಕ್ ಹೋಮ್ together?
ಡಿಡ್ ದೇ ವಾಕ್ ಹೋಮ್ ಟುಗೆದರ್. ಸೊ ಈಗ ನಿಮಗೆ ರೈಟ್ ಫಾರ್ಮ್ ಆಫ್ ದ ಡೂ ನ ಯೂಸ್ ಮಾಡಿ ಕ್ವಶನ್ಸ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಅಂಡ್ ಹಿಯರ್ ಆರ್ ಸಮ್ ಪ್ರಾಕ್ಟೀಸ್ ಸೆಂಟೆನ್ಸಸ್ ಫಾರ್ ಯು. ಫಸ್ಟ್ ಒನ್, ಮೈ ಪೇರೆಂಟ್ಸ್ ಆಫನ್ ವಿಸಿಟ್ ದ ಬೀಚ್. ದ ಸ್ಕೂಲ್ ಕ್ಲೋಸಸ್ ಅಟ್ 3 PM. ದೇ ಬಿಲೀವ್ಡ್ ದ ಸ್ಟೋರಿ. ಸೊ ಈ ಕೊಟ್ಟಿರುವಂತಹ ಸೆಂಟೆನ್ಸ್ಗಳಲ್ಲಿ ಸಬ್ಜೆಕ್ಟ್ ಅಂಡ್ ಟೆನ್ಸ್ ಇವೆರಡನ್ನು ಕೂಡ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿ ರೈಟ್ ಫಾರ್ಮ್ ಆಫ್ ಡೂ ನ ಯೂಸ್ ಮಾಡಿ ಕ್ವಶನ್ಸ್ ಅನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. If you are watching my videos for the first time, then don't forget to subscribe my YouTube channel.